ಸೊ ಹಾಯ್ ಗಾಯ್ಸ್, ಅವಾಗಲೇ ಹೇಳ್ದಂಗೆ ಫ್ರೆಶಪ್ ಎಲ್ಲ ಆಗಿದ್ದಾಯಿತು. ಇವಾಗ ಅಂಗಡಿ ಕಡೆ ಹೊರಟಿದ್ದೀನಿ. ನಾಷ್ಟ ಗೀಷ್ಟ ಏನೂ ಮಾಡಿಲ್ಲ, ಆಮೇಲೆ ಬಂದು ಮಾಡೋಣ. ಬನ್ನಿ. ಹೆಂಗಿದೆ ಗಾಯ್ಸ್ ಔಟ್ಫಿಟ್? ಹೆಂಗಿದೆ ಗಾಯ್ಸ್ ಹೇಳಿ, ಹೆಂಗಿದೆ ಔಟ್ಫಿಟ್? ಹೆಂಗೆ ಕಾಣಿಸ್ತಾ ಇದ್ದೀನಿ ಇವಾಗ? ಇನ್ನೇನಿಲ್ಲ ಗಾಯ್ಸ್, ನಿಮ್ಮದೆಲ್ಲ ನಾಷ್ಟ ಆಯಿತಾ? ಕಮೆಂಟ್ ಮಾಡಿ. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಗಾಯ್ಸ್? ಇನ್ನೂ ಮಾತಾಡೋದು ಕಲ್ತಿಲ್ಲ, ಹೆಂಗೆ ಮಾತಾಡಬೇಕು ಅಂತ. ಬನ್ನಿ, ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ. ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ಗಾಡಿ ಎತ್ಕೊಂಡು ಅಂಗಡಿ ಹತ್ರ ಹೋದ್ಮೇಲೆ ಅಂಗಡಿ ಹತ್ರ ಸಿಗ್ತೀನಿ. ಬನ್ನಿ ಗೈಸ್, ಫೈನಲಿ ಅಂಗಡಿ ಹತ್ರ ಬಂದಾಯಿತು. ಅಂಗಡಿ ತೆಗಿಬೇಕು. ನೋಡ್ತಾ ಇದ್ದೀರಾ, ಅಂಗಡಿ ತೆಗಿಬೇಕು. ಮನೆ ಹತ್ರ ಹೇಳ್ದಂಗೆ ಅಂಗಡಿ ತೆಗ್ಬಿಟ್ಟು ಸಿಗ್ತೀನಿ. ಬನ್ನಿ, ತೆಗಿಬೇಕು ಗೈಸ್. ಶೆಟ್ರ್ ಎಳೆಯೋಕ್ಕೆ ಇರೋದನ್ನ ಗೈಸ್ ತಿರುಗಿಸ್ಬೇಕು, ಕೈಯೆಲ್ಲ ನೋವು ಬರುತ್ತೆ. ಬನ್ನಿ, ಅಂಗಡಿ ಒಳಗೆ ಹೋದ್ಮೇಲೆ ಸಿಗ್ತೀನಿ. ಗೈಸ್, ಅವಾಗಲೇ ನೋಡ್ದಂಗೆ ಅಂಗಡಿ ಹತ್ರ ಬಂದೆ. ಅಂಗಡಿ ಓಪನ್ ಮಾಡಿ ಎಲ್ಲ ಈಚೆ ಇಟ್ಟಿದ್ದೀನಿ. ಬೋಲ್ಡು ಮ್ಯಾಟ್ ಎಲ್ಲ ಹಾಕಿದ್ದೀನಿ, ಈಚೆ ಇಟ್ಟಿದ್ದೀನಿ. ಬನ್ನಿ, ಫಸ್ಟ್ ಯಾರು ಬರ್ತಾರೆ ನೋಡೋಣ. ಮನೆಯನ್ನ ಎಷ್ಟು ಗಂಟೆಗೆ ಬರ್ತಾರೆ ನೋಡೋಣ. GP ಸರ್ ಎಷ್ಟು ಗಂಟೆಗೆ ಬರ್ತಾರೆ ನೋಡೋಣ. ಕಿಶನ್ ಭಾಯ್ ಎಷ್ಟು ಗಂಟೆಗೆ ಬರ್ತಾರೆ ನೋಡೋಣ. ಮಹೇಶ್ ಅಣ್ಣ ಇವತ್ತು ಬರೋಲ್ಲ, ನಾಳೆ ಬರ್ತೀನಿ ಅಂದವ್ರೆ. ಗೊತ್ತಿಲ್ಲ, ಇವತ್ತು ಬಂದರೂ ಬರ್ಬೋದು, ಇಲ್ಲ ನಾಳೆ ಬರ್ತಾರೆ, ಹೇಳೋಕ್ಕಾಗಲ್ಲ. ಅವ್ರು ಬರೋರ್ಗೂ ಸೇಲು ಸ್ವಲ್ಪ ಇಂಪ್ರೂವ್ ಮಾಡಬೇಕು, ಖುಷಿ ಪಡಬೇಕು ಮಹೇಶ್ ಅಣ್ಣ ನೋಡ್ಬಿಟ್ಟು. ನಾ ಇಲ್ಲ ಅಂದ್ರೆ ಮಾಡ್ತಾರಪ್ಪ ಅಂತ ಅನ್ಬೇಕು. ಆಕ್ಸೆಸರೀಸು ಆಗಬೇಕು. ನೆಕ್ಸ್ಟ್ ತಿಂಗಳಿಂದ ಜಾಸ್ತಿ ಮಾಡೋಣ. ಕಮೆಂಟ್ ಮಾಡಿ ಗೈಸ್, ಕೀಪ್ ಇಟ್ ಅಪ್ ಅಂತ ನನಗೆ ಧೈರ್ಯ ಕೊಡಿ. ನೀವು ಮಾಡಿ, ಯಾವ ಥರ ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಅಂಗಡಿಯಲ್ಲೇ ಫ್ರ್ಯಾಂಕ್ ಮಾಡಬೇಕಾ ಏನು ಅಂತ, ಯಾರ ಮೇಲೆ ಫ್ರ್ಯಾಂಕ್ ಮಾಡಬೇಕು ಅಂತ ಫ್ರ್ಯಾಂಕ್ ಮಾಡೋಣ. ಫ್ರ್ಯಾಂಕ್ ವೀಡಿಯೋನು ಹಾಕ್ತೀನಿ. CP ಸರ್ನ ಬಿಟ್ಟು. CP ಸರ್ ಯಾಕಂದರೆ ಕ್ಯಾಮ್ರಾದಲ್ಲಿ ಬರೋಲ್ಲ, ಕಂಫರ್ಟಬಲ್ ಆಗಿರೋಲ್ಲ. ಸೊ ಅದಕ್ಕೆ ಕಮೆಂಟ್ ಮಾಡಿ, ವಿಡಿಯೋ ಮಾಡೇ ಬಿಡೋಣ. ಏನಾಗುತ್ತೆ ಆಗಲಿ, ನೋಡೋಣ ಮುಂದೆ. ಸರಿ, ಆಮೇಲೆ ಸಿಗ್ತೀನಿ ರೀ. ಯಾರು ಫಸ್ಟ್ ಬರ್ತಾರೆ ನೋಡ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಹೊಸ ಕನ್ನಡಕ ತೊಗೊಂಡೆ ಗೈಸ್, ತೋರಿಸ್ತೀನಿ ರೀ. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ, ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ಸರಿ, ಆಮೇಲೆ ಸಿಗ್ತೀನಿ ಗೈಸ್. ಫೈನಲ್ಲಿ ಕಿಶನ್ ಭಾಯ್ ನಾಷ್ಟ ತಂದ್ಕೊಟ್ಟವ್ರೆ. ಬನ್ನಿ, ಇಡ್ಲಿ ತಂದ್ಕೊಟ್ಟವ್ರೆ. ಬನ್ನಿ ತಿನ್ನೋದ ಗೈಸ್. ನಿಮ್ದೆಲ್ಲಾರ್ದು ಆಯಿತಾ ನಾಷ್ಟ? ಪ್ಲೀಸ್ ಕಮೆಂಟ್ ಮಾಡಿ. ಹಾಯ್ ಗೈಸ್, ನಾಷ್ಟ ಗೀಷ್ಟ ಎಲ್ಲ ಮಾಡಾಯಿತು. ಆಂಟಿ ಫೋನ್ ಮಾಡಿದರು, ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವರು. ಅವರಿಗೆ BP ಲೋ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ. ಇವತ್ತು ಕ್ಲೀನಿಂಗ್ ಕೆಲಸ ನಮ್ಮದೇ. ಬನ್ನಿ, ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ. ಗೈಸ್, ನೀವು ನೋಡ್ದಂಗೆ ಕಸ ಗೀಸ ಎಲ್ಲ ಗುಡಿಸಿದ್ದಾಯ್ತು, ಎಲ್ಲ ಆಯಿತು. ಆಂಟಿ ಬರಲಿಲ್ಲ, ಮಣಿ ಅಣ್ಣ ಬಂದ್ಬಿಟ್ಟು ಹೋದರು. ಫಸ್ಟ್ ಬಂದಿದ್ದು ಕಿಶನ್ ಭಾಯಿ, ಆಮೇಲೆ CP ಸರ್ ಬಂದರು, ಆಮೇಲೆ ಮಣಿ ಅಣ್ಣ ಬಂದರು. ಅದನ್ನೇನು ತೋರ್ಸೋಕೆ ಹೋಗಿಲ್ಲ. ಮಣಿ ಅಣ್ಣ ಬಂದ್ಬಿಟ್ಟು ಹಂಗೆ ಬೇಗ ಹೋದರು. ಅವ್ರ ಅಮ್ಮಗೆ ಆಂಟಿ ಹುಷಾರಿಲ್ಲ ಅಂದ್ಬಿಟ್ಟು ಹೋದರು. ಸೊ ಅದಕ್ಕೇನು ತೋರ್ಸೋಕ್ಕಾಗಿಲ್ಲ. ಚಾರ್ಜರ್ ಇಲ್ಲ ಗೈಸ್, 6% ಐತೆ ಫೋನಲ್ಲಿ. ಚಾರ್ಜರು ತಂದಿಲ್ಲ, ಮನೇಲೈತೆ, ಮರ್ತೇ ಹೋಗ್ಬಿಟ್ಟೆ. ಇಲ್ಲೇ ಅಂಗಡಿಲಿ ಯಾವ್ದಾರು ಚಾರ್ಜರ್ ಇದ್ದರೆ ಎಸ್ಕೊಂಡು ಹಾಕ್ಕೊಂಡು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಹಲೋ ಗೈಸ್, ಟೈಮ್ ಬಂದು ಇವಾಗ 4 ಗಂಟೆ ಆಯ್ತಾ ಬರ್ತೈತೆ. ನೀವು ನೋಡ್ಕೊಳ್ಬೋದು. ಹಿಂದೆ ಹೋಟ್ಲಲ್ಲೇ ಊಟ ಮಾಡ್ಕೊಬಂದ್ವಿ. 4 ಗಂಟೆ ಕಿಶನ್ ಭಾಯಿ ಗೈಸ್. ಒಂದು ಫುಲ್ ಮ್ಯೂಸ್ಗೆ 100 ರೂಪಾಯಿ ತಗೊತಾನೆ ಗೈಸ್. ಸ್ವಲ್ಪ ರೈಸ್ ಕೊಡ್ತಾನೆ, 3 ಇಷ್ಟಿಷ್ಟೇ ಗೈಸ್ ಪೂರಿ ಕೊಡೋದು. 100 ರೂಪಾಯಿ. ಅಪ್ಪ, ಊಟ ಗೀಟ ಎಲ್ಲ ಆಯಿತು, ಆಮೇಲೆ ಸಿಗ್ತೀನಿ ಗೈಸ್. ಆಗಲೇ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ರ ಬಂದೆ. ಅಂಗಡಿ ಒಳಗೆ ಬಂದು ಇವಾಗ ಕೂತ್ಕೊಂಡೆ. ಅಲ್ಲಿ ಒಳಗೆ ಕೂತಿದ್ದೆ, ಇವಾಗ ಫುಲ್ ಒಳಗೆ ಬಂದಿದ್ದೀನಿ ಮಂಜಣ್ಣನ ಹತ್ರ. ನೋಡಿ, ಮಂಜಣ್ಣ ಏನೋ ಜೊಗಾಡ್ ಮಾಡ್ತಾರೆ. ಏನು ಮಾಡ್ತಾ ಇದ್ದೀರಣ್ಣ? ರೆಡಿ ಮಾಡ್ತಾ ನೋಡಿ ಗೈಸ್. ಬಂದು ನೋಡಿ, ಹತ್ರಕ್ಕೆ ನಿಮ್ಮ ಹತ್ರ ಇದೆ. ಇದು ಆ್ಯಕ್ಚುಲಿ ಇಲ್ಲಿ ತೀರಾ ಹಳ್ಳಿ ಥರನೇ ಇದೆ. ಅವ್ರು ಮಾಡ್ತಿರೋ ಫಾರ್ಮ್ ಹೌಸ್ ಅಂತಂದರೆ ಗೈಸ್, ನಿಮಗೂ ಏನಾರು ಸರ್ವಿಸ್ ಬೇಕು ಅಂದರೆ, ಫೋನು ಏನಾರು ಸರ್ವಿಸ್ ಮಾಡಿಸ್ಬೇಕು ಅಂದರೆ ಆನಂದ್ ಮೊಬೈಲ್ಗೆ ವಿಸಿಟ್ ಮಾಡಿ. ಮೊಬೈಲ್ಸ್ ಸರ್ವಿಸ್ಗೆ ಏನಾರು ಬೇಕಿತ್ತು ಅಂದರೆ ನಿಮ್ಮದಕ್ಕೆ ಮೊಬೈಲಿಗೆ ಮತ್ತು ಲ್ಯಾಪ್ಟಾಪಿಗೆ, ಅದೇ ಮೊಬೈಲ್ ಮತ್ತು ಲ್ಯಾಪ್ಟಾಪಿಗೆ
ಏನಾದ್ರು ಸರ್ವಿಸ್ ಬೇಕು ಅಂದರೆ ಆನಂದ್ ಮೊಬೈಲ್ಸ್ ವಿಸಿಟ್ ಮಾಡಿ, ಮಂಜಣ್ಣ ಇರ್ತಾರೆ, ಬನ್ನಿ ಇಲ್ಲಿ ಬನ್ನಿ, ಇವರು ಕೇಳಿ ಹೇಳಿ ಮಾಡಿಕೊಡ್ತಾರೆ, ಏನೇ ಇದ್ರೂ ಚೆನ್ನಾಗಿ ಮಾಡಿಕೊಡ್ತಾರೆ ಗೈಸ್. ಆಮೇಲೆ ಸಿಗ್ತೀನಿ ಗೈಸ್ ನಾನು, ಆಯಿತಾ? ಹಾಯ್ ಗೈಸ್, ಟೈಮ್ ಬಂದು 6 ಗಂಟೆ ಆಗ್ತಾ ಬರ್ತೈತೆ, ಟೀ ಕುಡಿಯೋಕೆ ಹೋಗ್ಬೇಕು. ಬನ್ನಿ ಟೀ ಕುಡ್ಕೊಬರೋಣ. ಟೀ ಕುಡ್ಕೊ ಬಂದಾದ್ಮೇಲೆ ಸಿಗ್ತೀನಿ. ಹಾಯ್ ಗೈಸ್, ಟೀಗೆ ಎಲ್ಲ ಕುಡ್ದಿದ್ದಾಯಿತು. ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಕಿಶನ್ ಭಾಯ್ ಜೊತೆ ಹೋಗಿದ್ದೆ ಟೀ ಕುಡಿಯೋಕ್ಕೆ. ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ಬನ್ನಿ. ಹಾಯ್ ಗೈಸ್, ಟೀಗೆ ಎಲ್ಲ ಕುಡ್ಕೊ ಬಂದಾಯಿತು. ನಿಮಗೆ ಒಂದೇ ಸತಿ ಮನೆಗೆ ಹೋಗೋ ಟೈಮಲ್ಲಿ ಸಿಗ್ತೀನಿ ಬನ್ನಿ. ಹಾಯ್ ಗೈಸ್, ನಾನು ಅಂಗಡಿಲಿದ್ದೆ, ಮನೆ ಹತ್ರ ಹೆಂಗೆ ಬಂದೆ ಅಂದ್ಕೊಂಡ್ರಾ? ಮನೆ ಹತ್ರ ಬಂದಿದ್ದೀನಿ ಗೈಸ್, ಯಾಕಂದರೆ ಪ್ಯಾಂಟ್ ಅರ್ಧೋಗ್ಬಿಟ್ಟೈತೆ. ಅದಕ್ಕೆ ಪ್ಯಾಂಟ್ ಚೇಂಜ್ ಮಾಡೋಕ್ಕೆ ಬಂದಿದ್ದೀನಿ. ಪ್ಯಾಂಟ್ ಚೇಂಜ್ ಮಾಡಿಬಿಟ್ಟು ಸೀದಾ ಅಂಗಡಿ ಹೋಗ್ಬಿಡೋಣ. ನೋಡ್ತಾ ಇರ್ಬೋದು ಇಲ್ಲಿ ಮಾರ್ಕು. ಕುತ್ಕೋಬೇಕಾದ್ರೆ ಗ್ಲಾಸ್ ಹೊಡೆದ್ಬಿಡ್ತವೆ, ನೋಡ್ಕೊಂಡು ಕುತ್ಕೋಬೇಕಿತ್ತು. ಮೊನ್ನೆ ಪ್ಯಾಂಟ್ ಚೇಂಜ್ ಮಾಡ್ಕೊಂಡು ಆದ್ಮೇಲೆ ಸಿಗ್ತೀನಿ. ರುಕೋ ಜರಾ ಸಬರ್ ಕರೋ ಗಾಯ್ಸ್. ಪ್ಯಾಂಟ್ ಎಲ್ಲ ಚೇಂಜ್ ಮಾಡಿಲ್ಲ ಆಯಿತು ಗಾಯ್ಸ್. ಯಾರು ನಾಗಾಡ್ಬೇಡಿ, ಪ್ಯಾಂಟ್ ಅರ್ಧೋಗ್ಬಿಟ್ಟಿತ್ತು. ಅಂಗಡಿಲಿ ಕುತ್ಕೊಳಕ್ಕೆ ಹೋದಾಗ ಚೇರ್ ಮೇಲೆ ಟೈಟ್ ಇತ್ತು ಪ್ಯಾಂಟು, ಸೊ ಅದಕ್ಕೆ ಅರ್ಧೋಗ್ಬಿಟ್ಟಿತ್ತು. ಸೊ ಮನೆಗೆ ಬಂದಿದ್ದೆ, ಅದಕ್ಕೆ ಇವಾಗ ಹೋಗಿ ಪ್ಯಾಂಟ್ ಚೇಂಜ್ ಮಾಡಿದೆ. ಅಂಗಡಿ ಹತ್ರ ಹೋಗ್ಬೇಕು. ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಇನ್ನೂ ಯಾರೂ ಬಂದಿಲ್ಲ ನಮ್ಮ ಮನೇಲಿ, ಬರ್ತಾರೆ. ನಾನು ಅಂಗಡಿ ಹತ್ರ ಹೋಗ್ಬೇಕು. ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಅವಾಗಲೇ ನೋಡ್ದಂಗೆ ಮನೆಯಿಂದ ಇವಾಗ ಅಂಗಡಿ ಹತ್ರ ಬಂದಿದ್ದೀನಿ. ಮಂಜಣ್ಣ ಇಲ್ಲೇ ಕೂತವ್ರೆ. ಏನು ಮಾಡ್ತಾರೆ ನೋಡಿ ಗೈಸ್. ನಾವು ಗೇಮ್ ಮಾಡ್ತಾ ಇದ್ದೀವಿ. ಫ್ರೀ ಫೈರ್ ಆಡ್ತಾರೆ ಗೈಸ್. ಫ್ರೀ ಫೈರ್ ಆಡ್ತಾರೆ. ಫ್ರೀ ಫೈರ್ ಕಮೆಂಟ್ ಮಾಡಿ ಯಾರು ಫ್ರೀ ಫೈರ್ ಲವರ್ ಇದ್ರೆ. ನೋಡಿ ಯಾರು ಫ್ರೀ ಫೈರ್ ಲವರ್ ಇದ್ರೆ ಕಮೆಂಟ್ ಮಾಡಿ. 3 days later. ಹಾಯ್ ಗೈಸ್, ಫೈನಲಿ ಕ್ಲೋಸಿಂಗ್ ಟೈಮ್ ಆಗ್ತಾ ಬಂತು. ಅವಾಗಿಂದ ಸಿಗೋಕ್ಕಾಗಿರಲಿಲ್ಲ, ಯಾಕಂದರೆ ಖಾಲಿ ಇದ್ದೆ ಗೈಸ್. ಅದಕ್ಕೆ ವೀಡಿಯೋ ಮಾಡೋಕ್ಕೆ ಮನ್ಸಿರಲಿಲ್ಲ. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಮನೆಗೆ ಹೋಗೋ ಟೈಮ್ ಆಯಿತು. ಬನ್ನಿ, ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಸಿಗ್ತೀನಿ ಆಮೇಲಿಂದ. ನೋಡಿ ಹೆಂಗೆ ಕೂತವ್ರೆ. ಬನ್ನಿ ಗೈಸ್, ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಬೆಳಗ್ಗೆ ಅವಾಗ ಇನ್ನೊಂದು ವೀಡಿಯೋ ಹಾಕಿದ್ದೀನಿ, ಅದು ನೋಡ್ತಾಯಿರಿ. ಹಾಯ್ ಗೈಸ್, ಅವಾಗಲೇ ಹೇಳ್ದಂಗೆ ಅಂಗಡಿ ಕ್ಲೋಸ್ ಮಾಡಾದ್ಮೇಲೆ ಸಿಗ್ತೀನಿ ಅಂದಂಗೆ ಅಂಗಡಿ ಕ್ಲೋಸ್ ಆಯಿತು. ನೋಡಿ, ತೋರ್ಸೋಕ್ಕಾಗಿಲ್ಲ ಆಗಲೇ. ಬೇಗ ಕ್ಲೋಸ್ ಮಾಡಿಬಿಟ್ವಿ. ಸೊ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಮನೆಗೆ ಹೋಗ್ತಾಯಿದ್ದೀನಿ. ಬನ್ನಿ, ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಹಾಯ್ ಗೈಸ್, ಫೈನಲಿ ಮನೆ ಹತ್ರ ಬಂದೆ. ಇಷ್ಟೊತ್ತವರೆಗೂ ಪಾರ್ಕಿಂಗೇ ಮಾಡ್ತಾಯಿದ್ದೆ. ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗನೇ ಇಲ್ಲ, ಎಲ್ಲ ಫುಲ್ ಆಗ್ಬಿಟ್ಟೈತೆ. ಇಲ್ಲಿ ಬೇರೆ ಓಡಾಡ್ತಾರೆ ಗೈಸ್. ನಮ್ಮ ಮನೆ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ಗೆ ಹೋಗಿ ದಾರಿ ಐತೆ. ಇಳ್ದು ಮೆಟ್ಲೆಲ್ಲ ಓಡಾಡ್ತಾ ಇರ್ತಾರೆ. ಗಾಡಿಗಳಿಗೆಲ್ಲ ಟಚ್ ಮಾಡ್ಕೊಂಡು ಸ್ಕ್ರಾಚಸ್ ಆಗುತ್ತೆ. ಸೊ ಅದಕ್ಕೆ ಇಷ್ಟೊತ್ತವರೆಗೂ ಸ್ಟ್ರಗಲ್ ಮಾಡ್ತಿದ್ದೆ ಗೈಸ್. ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ. ಹೋಗಿ ಊಟ ಮಾಡಿ ಮಲಿಕಣದ ಗೈಸ್. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೆಳಗ್ಗೆ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.